guys, welcome back to our YouTube channel. Welcome to Utsava Rock Garden. ಇಂದಿಗೂ ಜೀವಂತ ಶಿಲೆಯೊಳಗೆ ಸಂಗೀತ ಸ್ವರ ಸ್ವರದ ಏರಿಳಿತ ತುಂಗೆಯಲ್ಲಿ ಶ್ರೀಮಂತ ಕಣ ಕಣ ಕಣ. ಹಾಯ್ ಗಾಯ್ಸ್, ಇದು ಪ್ಲೇಸ್ ಬಂದು NH4 ಅಲ್ಲಿ ಬರುತ್ತೆ, ಶಿಗ್ಗಾಂವ್ ತಾಲೂಕು. ಇದ್ರ ಹೆಸರು ಬಂದು ಉತ್ಸವ್ ರಾಕ್ ಗಾರ್ಡನ್ ಅಂತ. ದಯವಿಟ್ಟು ಎಲ್ಲರೂ ಒಂದ್ಸತಿ ಬಂದು ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಒಂಥರ ಎಕ್ಸ್ಟ್ರಾರ್ಡಿನರಿ, ನಿಮಗೆ ಬೇರೆನೇ ಫೀಲ್ ಇರುತ್ತೆ ಬಂದರೆ. ದಯವಿಟ್ಟು ಎಲ್ಲರೂ ಬಂದು ಒಂದ್ಸತಿ ವಿಸಿಟ್ ಮಾಡಿ. Guys, ಇದು ಮಸ್ಟ್ ವಿಸಿಟ್ ಪ್ಲೇಸ್. ಲೈಕ್ ಇಟ್ಸ್ ರಿಯಲಿ ವರ್ದಿ ಅನಿಸುತ್ತೆ. ಇಲ್ಲಿ ಎಂಟ್ರೆನ್ಸ್ ಬಂದು 250 ಇದೆ. ಗಾಯ್ಸ್ ನೋಡಿ, ನಾವಿವಾಗ ಫುಲ್ ಎಂಟ್ರೆನ್ಸ್ ಕೊಟ್ಟಿದ್ದೀರಿ. ಲೈಕ್ ಫುಲ್ಲು ಹೇಗಿದೆ ನೋಡಿ, ಫುಲ್ ಲಿಟ್ರಲಿ ಇಟ್ಸ್ ಲೈಕ್ ಹೆವೆನ್. We've been waiting for so long. We've been waiting for this time to begin. We ain't getting any older. I kinda feel a little younger. Run away and embrace the day. The sun is out, won't go away. Feel the clouds on your shoulder. Touch the sky, feeling bolder. Going out, going out, going all the way. Going high, 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 high. Going out, going out, going all the way. Going high, high, high. Going all the way. Going up, going all the way. Going up, going all the way. Going high, high, higher. Break the mold, then press repeat. Get 'em up on the edge of their seats. Set your aim a little higher. We're gonna go, gonna go, gonna go there. Going up, going out, going all the way. Going high, 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 high. Going up, going out, going all the way. Going high, high, higher. Going all the way. Going up, going all the way. Going up. ನೋಡಿ, ನಾವು ಅವಾಗ ಬರ್ತಾ ಇರ್ತೀವಿ, ನೋಡ್ತಾ ಇರ್ರಿ. ಉತ್ತರ ಕರ್ನಾಟಕ ಸಂಪ್ರದಾಯ ಬಾಗಿಲುಗಳು, ಟ್ರೆಡಿಷ್ನಲ್ ಡೋರ್ಸ್ ಆಫ್ ನಾರ್ತ್ ಕರ್ನಾಟಕ. ಲೈಕ್ ನಾರ್ತ್ ಕರ್ನಾಟಕ ಸೈಡ್ ಡೋರ್ಸ್ ಎಲ್ಲ ಹೀಗಿರುತ್ತೆ. ಸೊ ಲುಕ್ ಇಂಟ್. ಗಾಯ್ಸ್, ನೀವು ಈ ಸೈಡ್ ಬಂದರೆ ಪ್ಲೀಸ್ ಈ ಪ್ಲೇಸ್ನ ವಿಸಿಟ್ ಮಾಡಿ. ಬಿಕಾಸ್ 250 ಯು ವಿಲ್ ಫೀಲ್ ವರ್ತ್ ಆ್ಯಂಡ್ ಸಖತ್ತಾಗಿದೆ. ಕಲ್ಸಿಗೆ ಬಿಟ್ಕೊಂಡು ಮೊಣಕಾಲ್ ಗಂಟ ಎತ್ಕೊಂಡು ಏರಿ ಮೇಲೆ ಏರಿ ಬಂದು ನಾರಿ ಬುದ್ಧಿ ತುಂಬಾ ಪ್ರೀತಿ ತಂದು ಗೌರಿ ಮಲ್ಲಿಗೆ ಈ ಮಲ್ಲಿಗೆ ಆಹಾ ಮೈಸೂರು ಮಲ್ಲಿಗೆ. ಪ್ಲೇಸ್ ಹಳ್ಳಿ ಮನೆ ಹೇಗಿತ್ತು ಆ ಕಾಲದಲ್ಲಿ ಅಂತ ಒಂದು ವ್ಯೂ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಹೇಗೆ ಫೀಲ್ ಆಗ್ತಿದೆ ನಿಮ್ಗೆ ಇದನ್ನ ನೋಡಿ? 18 ವರ್ಷ ಅಂತ ಇದೆ. ಆಂಟಿಗೆ ಲಾಗ್ ಒಳಗೆ ಕೈ ಮಾಡ್ತಾರೆ. ಏನಾದರೂ ಪ್ರಾಬ್ಲಮ್? ಇಲ್ಲ ಯೂಟ್ಯೂಬ್ ಬಿಡ್ತಾಳೆ, ಕೈ ಮಾಡು. ಆಂಟಿ ಇಲ್ಲೇ ಇರೋದಿದೆಲ್ಲ ನೋಡ್ತಾರೆ. ಎಷ್ಟು ಯಾವಾಗ ಆಂಟಿ ಯಾವಾಗ ಸ್ಟಾರ್ಟ್ ಆಗಿದ್ದು ಇದು? 18 ವರ್ಷ ಆಯ್ತು. ಇವೆಲ್ಲ ಹಳೆ ಚೇರ್ ಈಗ. ಚೈಲ್ಡ್ಹುಡ್ ಜಾಯ್ಸ್ ಗಾಯ್ಸ್ ಇದೆಲ್ಲ. ಅನಿಮಲ್ಸ್ ನೇಮ್ ಹೇಳ್ಬೇಕು ನೋಡುವ, ಎಷ್ಟು ಕರೆಕ್ಟಾಗಿ ಹೇಳ್ತೀಯ ಅಂತೇಳಿ. ಲೆಟ್ಸ್ ಸ್ಟಾರ್ಟ್. ಯಾವುದು ಅದು ಬಿಡು, ನಿಂಗೆ ಯಾವ್ದು ಗೊತ್ತು ಹೇಳು. ಇಲ್ಲಿ ಬಾ, ಇಲ್ಲಿ ಬಾ. ವಾಟ್
ನೋಡಿ ಎಲ್ಲ ಥರದ ಅನಿಮಲ್ಸ್ ಇದೆ. ಒಂಟೆ ಇದೆ, ಆನೆ ಇದೆ, ಒಂಟೆ ನೋಡ್ಬೋದು. ಈ ಕಡೆ ಬಂದು ಗರುಡ ಇದೆ. ಎಲ್ಲ ತುಂಬಾ ಚೆನ್ನಾಗಿದೆ. Where is peacock? Cow and pig. Okay, let's go there. Wait. No. ಉತ್ತರ ಕರ್ನಾಟಕ ಹಿಂದಿನ ಗ್ರಾಮ ಸಂಸ್ಕೃತಿ. We've been waiting for so long. We've been waiting for this time to begin. We ain't getting any older. Tyler Kinda feel a House. little younger. Run away and embrace the day. The sun is out, won't go away. ಎಲ್ಲಾರ ಮನೇನೂ ನೋಡೋಕ್ಕೆ ಚಾನ್ಸ್ ಸಿಗುತ್ತೆ. ಲೈಕ್ ಟೈಲರ್ ಮನೆ ಆಗಿರ್ಬೋದು, ಗೋಲ್ಡ್ ಮಾಡೋರ ಅಂಗಡಿ ಆಗಿರ್ಬೋದು, ಮತ್ತು ಎಲ್ಲಾನು ಲೈಕ್ ಹಳ್ಳಿ ಮನೆ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಈ ಥರ ಆವಾಗಿನ ಆಕಾರ ಕೂಡ ಈ ಥರ ಇದ್ದಿದ್ದು ಈಗಲೂ ಹೀಗಲೇ ನಡೀತಾ ಇದೆ. ಆದರೆ ನೋಡಿ, ಆಮೇಲೆ ಇದು ಕುಲ್ಮೆ ಅಂದರೆ ಗೊತ್ತಲ್ಲ, Sound. ಮಚ್ಚು, ಚಾಕು ಪ್ರತಿಯೊಂದು ರೆಡಿ ಮಾಡೋದು ಹೀಗೆ ರೆಡಿ ಮಾಡ್ತಾಯಿದ್ರು. ಈಗಲೂ ಮಾಡ್ತಾನೆ ಇದ್ದಾರೆ. ಅದರಲ್ಲಿ ಏನು ಬದಲಾವಣೆ ಆಗಿಲ್ಲ, ಕೆಲವು ನಡೀತಾನೆ ಇದೆ. ಈಗ ಹಳೆ ಕಾಲದ ಏನಿದೆ ಅದು ನಡೀತಾನೆ ಇದೆ. ಗಾಯ್ಸ್ ಇಲ್ಲಿ ನೋಡಿ ಹೂ ಕಟ್ತಾ ಇದ್ದಾರೆ. ನಮ್ಮ ಹುಡುಗಿ ನೋಡಿ ಅವ್ರ ಹತ್ರ ಹೂ ತಗೊಳಕ್ ಹೋಗಿದ್ದಾಳೆ. ಅಲ್ವಾ? ಹಾಂ, ಇರು, ಬಂದು ನೋಡು. ಕೈ ಹಾಕೊಂಡಿದ್ರೆ ದೇವಸ್ಥಾನ ಈ ಥರ ರೆಡಿಯಾಗಿ ಬರ್ತಾಯಿದ್ರು. ಈ ಥರ ಸಾಧುಗಳಿದ್ದರು. ಆವಾಗ ಹಳ್ಳಿ ಕಟ್ಟೆ ಕುತ್ಕೊಂಡು ಈ ಥರ ಎಲ್ಲ ಟೈಮ್ ಪಾಸ್ ಮಾಡ್ತಾಯಿದ್ರು. ಅದಾದಮೇಲೆ ನೋಡಿ ಕಟಿಂಗ್, ಆಗಿನ ಕಾಲದ ಕಟಿಂಗು ಈ ಥರ ಬಂದು ಮಾಡ್ತಾಯಿದ್ರು ಹಳ್ಳಿಯಲ್ಲಿ. ಇವಾಗ ಆ ಥರ ಎಲ್ಲ ಹೋಯಿತು. ಬಟ್ ನೋಡಿ ಕಟಿಂಗ್ ಆ ಥರ ಬಂದು ನಿಂತ್ಕೊಂಡು ಅವರು ಮನೆ ಹತ್ರನೇ ಬಂದು ಒಂದು ಕಟ್ಟೆ ಮೇಲೆ ಬಂದು, ಒಂದು ಕಟ್ಟೆ ಅಂತ ಇರೋದು, ಆ ಕಟ್ಟೆ ಮೇಲೆ ಬಂದು ಈ ಥರ ಕಟಿಂಗು ಮಾಡ್ತಾಯಿದ್ರು. ಆವಾಗ ನಾವು ಚಿಕ್ಕ ವಯಸ್ಸಲ್ಲಿ ಈ ಥರ ಮಾಡ್ಕೊಂಡಿದ್ದೀವಿ, ನಮಗೆ ಗೊತ್ತಿದೆ. ಹಾಗಾಗಿ ಟೆಂಪಲ್ ಇದು ಆಗಿನ ಕಾಲದ ಎತ್ತಿನ ಗಾಡಿಗಳು, ಚಕ್ರಗಳು ಈ ಥರ ಮಾಡಿ ಇವೆಲ್ಲ ರೆಡಿ ಮಾಡಿಬಿಟ್ಟು ಇದನ್ನು ತಿರ್ಸ್ಕೊಂಡು ನೋಡಿ ಎಲ್ಲ ಏನಂತಾರೆ ಲೈನ್ಗಳು ಕರೆಕ್ಟಾಗಿ ಮಾಡಿ ಅವಾಗ ಎತ್ತಿನ ಬಂಡೆಗೆ ಅವಾಗ ಹಾಕ್ತಾಯಿದ್ರು. ಇದು ಆಗಿನ ಕಾಲದಲ್ಲಿ. ಈಗ ಎತ್ತುಗಳಿದ್ದಾವೆ, ಈಗ ಕಮ್ಮಿ ಆಗಿದ್ದಾವೆ. ಅಂದರೆ ಮರದಲ್ಲಿ ಮಾಡೋದೆಲ್ಲ ಕಮ್ಮಿ ಆಗಿಬಿಟ್ಟಿದ್ದಾವೆ. ಈಗೆಲ್ಲ ಇದೇ ಥರ ಕಬ್ಬಣದಲ್ಲಿ ಈಗ ಎತ್ತುಗಳು ಇದ್ರೂ ಅದು ಕಬ್ಬಣದಲ್ಲಿ ಮಾಡ್ತಾಯಿದ್ದಾರೆ. ಬಟ್ ಆದರೆ ಈ ಆಗಿನ ಇದು ಬಂತು ಇದೇ ಥರ ಇದ್ದಿದ್ದು. ಈಗಲೂ ಎಲ್ಲೋ ಕಡೆ ನೋಡ್ಬೋದು ಅಷ್ಟೇ. ಬಟ್ ಈಗ ಅದು ನಡೀತಾ ಇರೋದ್ರಲ್ಲಿ ಎಲ್ಲ ಕಬ್ಬಣದಲ್ಲಿ ನಡೀತಾ ಇದೆ ಈ ಥರ ರಸ್ತೆಗಳಲ್ಲಿ. ಅದು ಬಿಟ್ಟರೆ ಎಲ್ಲ ಟ್ಯಾಕ್ಟ್ರಿಗಳೆಲ್ಲ ಬಂದ್ಬಿಟ್ಟು ಈಗ ಏನಿದ್ರು ಈಗ ನಾವು ನೋಡೋಕ್ಕೆ ಅಷ್ಟೇ ಉಳಿದಿರೋದು. ಮೇಕಿಂಗ್ ಬೆಡ್ ಅಂತೆ. ಬೆಡ್ನ ಹೇಗೆ ರೆಡಿ ಮಾಡ್ತಿದ್ರು ಅಂತ ನೋಡ್ತಿದ್ದಾರೆ. ಮತ್ತೆ ಶಿವ, ನಂದಿ, ಮತ್ತೆ ಯಲಮ, ಮತ್ತೆ ನೋಡಿ ಶಿಲ್ಪಗಳೆಲ್ಲ ಈ ಕೆತ್ತನೆ ಯಾವ ಥರ ಮಾಡ್ತಾ ಇದ್ರು ಅದನ್ನ ಇಲ್ಲಿ ಮಾಡಿಕ್ಕಿದ್ದಾರೆ. ನೋಡ್ಕೊಳ್ಳಿ. ಆಗಿನ ಕಾಲದಲ್ಲಿ ಮತ್ತೆ ಮೂಟೆದಲ್ಲಿ ಇಟ್ಟು ತೆಗೆದಿಡ್ತಾ ಇದ್ರು. ಇವಾಗ ಅದನ್ನ ಜಲ್ಡೆ ಹಿಡಿದು ಕ್ಲೀನ್ ಮಾಡಿ ಆಮೇಲೆ ಎಲ್ಲ ರೆಡಿ ಮನೆಯಲ್ಲೇ ಮಾಡ್ಕೊತಾ ಇದ್ರು. ಆಗಿನ ಕಾಲ ಅದಕ್ಕೆ ಅಷ್ಟು ಹೆಲ್ತಿಯಾಗಿ ಅಷ್ಟು ಇದರಲ್ಲಿ ಇದ್ದರು. ಇವಾಗ ಎಲ್ಲ ಮಿಷಿನರಿ, ಕೆಮಿಕಲ್ ಫುಡ್ ಇದೆ. ಅದಕ್ಕೆ ಇದನ್ನು ನೀವು ಖಂಡಿತವಾಗ್ಲೂ ಬಂದು ಒಂದ್ಸಲ ನೋಡಲೇಬೇಕಂತ ಪ್ಲೇಸು ನೋಡಲೇಬೇಕು.
ವಾಡಿ ಲೈಕ್ ಅವಾಗೆಲ್ಲ ಗೌರ್ಮೆಂಟ್ ಸ್ಕೂಲ್ ಹೇಗಿತ್ತು ಅಂತ ನೋಡಿ, ಲೈಕ್ ಅವಾಗೆಲ್ಲ ಹೇಗೆ ಪಾಠ ಮಾಡ್ತಿದ್ರು ಅನ್ನೋದನ್ನ ಒಂದು ವಿಜುವಲೈಸ್ ಮಾಡಿದ್ದಾರೆ, ಮಾಡಿ ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ. ಇದು ಗಾಣಿಗರ ಮನೆ. ಎಣ್ಣೆ ತಯಾರು ಮಾಡುವುದು ಆಯಿಲ್. ಮೊದಲ ಆಗಿನ ಕಾಲದಲ್ಲಿ ಎಣ್ಣೆ ಮನೆಯಲ್ಲಿ ಇವರು ರೆಡಿ ಮಾಡಿದ ಮೇಲೆ ಇವ್ರ ಹತ್ರ ನಾವು ತಗೊಳ್ತಾ ಇದ್ವಿ. ಅಂದರೆ ಆ ಥರ ಇದು ತಯಾರಿಕೆ ಮಾಡ್ತಾಯಿದ್ರು. ಇವಾಗಿನ ಕಾಲದಲ್ಲಿ ಹಾಗಲ್ಲ, ಎಲ್ಲ ಕೆಮಿಕಲ್ ಎಲ್ಲ ಬರ್ತದೆ. ಇದು ಬಂದು ಪ್ಯೂರ್ ಅಂದರೆ ಮನೆಯಲ್ಲೇ ಮಾಡಿ ರೆಡಿ ಮಾಡಿ ನಾವು ಅದನ್ನು ತಗೊಂಬಂದು ಅಡುಗೆ ಮಾಡ್ತಾಯಿದ್ರು. ಅದಕ್ಕೆ ನಾವು 100 ವರ್ಷ 120 ವರ್ಷ ಬದುಕ್ತಾಯಿದ್ವಿ. ಈಗ ನಾವು ಕೆಮಿಕಲ್ ಸುಡುತ್ತಿದ್ದು ಏನು ಮಾಡ್ತಾಯಿದ್ದೀವಿ, 60, 70, 50ಗೆ ಕ್ಲೋಸ್ ಆಗ್ತಾಯಿದೆ. ಅದಕ್ಕೆ ಇದೊಂಥರ ಬಂದು ನೋಡಿ ನಾವು ನೆಕ್ಸ್ಟ್ ಹೇಗಿರಬೇಕು ಅನ್ನೋದನ್ನು ಕಲಿಯೋಣ. ವೀವಿಂಗ್ ಸೀನ್, ಲೈಕ್ ಅದೊಂದು ಸೀನ್ನ ಕ್ಯಾಪ್ಚರ್ ಮಾಡಿರೋ ಥರ ಮಾಡಿದ್ದಾರೆ. ಇದು ಲೈಕ್ ವೀವಿಂಗ್ ಸೀನ್ನ ಒಂದು ಟ್ರೆಡಿಷ್ನಲ್ ಬೋನ್ ಸೆಟ್ಟರ್. ಇದು ಬಂದ್ಬಿಟ್ಟು ಟ್ರೆಡಿಷ್ನಲ್ ಬೋನ್ ಸೆಟ್ಟರ್ ಅಂತ, ಲೈಕ್ ಮೂಳೆ ಎಲ್ಲ ಮುರಿದೋದ್ರೆ ಹೇಗೆ ಆವಾಗಿನ ಕಾಲದಲ್ಲಿ ಆಯುರ್ವೇದ ರೆಡಿ ಮಾಡ್ತಿದ್ರು ಅನ್ನೋದನ್ನ ಒಂದು ಕ್ಯಾಪ್ಚರ್ ಮಾಡಿದ್ದಾರೆ. ಟ್ರೆಡಿಷ್ನಲ್ ಬೋನ್ ಸೆಟ್ಟಿಂಗ್, ಮೂಳೆಗಳೇನಾದರೂ ಕ್ರ್ಯಾಕ್ಸ್ ಆದರೆ ಉಳ್ಕಿದ್ರೆ ಹೇಗೆ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಿರೋದ್ರು ಅಂತ ಒಂದು ವಿಜುವಲೈಸ್ ಮಾಡಿ ಪಿಕ್ಚರ್ ಥರ ಮಾಡಿದ್ದಾರೆ. ಇದು ದನಗಳ ಸಂತೆ, ಮಾರಾಟ ಮಾರಿ ಅದನ್ನ ಹೊಲಗಳಿಗೆ ಫಸ್ಟ್ ಅದು ಏನು ನೋಡೋಣ ಗೈಸ್. ಇದು ನೋಡಿ, ಇದು ಬಂದು ಹಳ್ಳಿ ಕಡೆ ಎಲ್ಲ ಹಸುಗಳನ್ನ ಮಾರಾಟ ಮಾಡುವಂತ ಸ್ಥಳ. ಇದು ಇಲ್ಲೆಲ್ಲ ಹಸುಗಳ ಸಂತೆ ನಡೆಯುತ್ತೆ. ಹಸುಗಳ ಮಾರಾಟ ಹೇಗ್ ಮಾಡ್ತಾರೆ ನೋಡಿ. ವ್ಯವಹಾರ ಮಾಡ್ಬೇಕಾದ್ರೆ ದುಡ್ಡು ಕೊಡ್ಬೇಕಾದ್ರೆ ಕೈಲಿ ಟವಲ್ ಮೇಲೆ ಹಾಕ್ಬಿಟ್ಟು ತೋರಿಸು, ವ್ಯಾಪಾರನ ಕೆಳಗಡೆ ಕೈ ಒಳಗಡೆ ದುಡ್ಡು ಇಟ್ಟು ಅದನ್ನ ವ್ಯಾಪಾರ ಮುಗಿಸ್ತಾರೆ. ಹಳ್ಳಿ ಕಡೆ ಹೀಗೆ ನಡೆಯೋದು. ಏನು ನೋಡಿದ್ರೆ ರಿಯಲಿಸ್ಟಿಕ್ ಆಗಿದೆ ನೋಡೋದಕ್ಕೆ, ತುಂಬ ಚೆನ್ನಾಗಿದೆ. ನಮಗಂತೂ ತುಂಬ ಖುಷಿ ಆಗ್ತಾ ಇದೆ, ಮತ್ತೆ ಬರೋಣ ಅನಿಸ್ತಾ ಇದೆ. ದಯವಿಟ್ಟು ಬನ್ನಿ ಎಲ್ಲರೂ ನೋಡಿ. ಇನ್ನೂ ತುಂಬ ಮುಂದೆ ಇನ್ನೂ ತುಂಬ ಹೇಳೋದಿದೆ, ಎಲ್ಲ ಹೇಳ್ತೀವಿ. ಈ ಲಾಗಲ್ಲೆಲ್ಲ ನೋಡ್ಕೊಳ್ಳಿ. ನಮ್ಮ ಕಡೆ ಹೇಗೆ ಸಂತೆ ಇರುತ್ತೋ ಅದೇ ಥರ ಸಂತೆ. ಇಲ್ಲಿ ಮೀನು, ಕೋಳಿ, ಹಾಗೆ ತರಕಾರಿ ಐಟಮ್ಸು ಎಲ್ಲಾನು ಸಿಗುತ್ತೆ. ಇಲ್ಲಿ ಹಳ್ಳಿ ಸೈಡಿನಲ್ಲಿ ಎಲ್ಲಾನು ಸಿಗುತ್ತೆ. ಹಳ್ಳಿ ಕಡೆ ಇದೇ ಥರನೇ ಇರೋದು, ಸೇಮು ಅದೇ ಥರನೇ ಮಾಡಿದ್ದಾರೆ. ಇಲ್ಲಿ ಯಾವುದೇ ಜಾತಿ ಗೀತಿ ಏನಿಲ್ಲ, ಎಲ್ಲರೂ ಹೇಗೆ ಸೇರ್ತಾರೋ ಆ ಥರ ಒಂದು ಮಾರ್ಕೆಟ್ ಪ್ಲೇಸ್ ಇದು. ತುಂಬ ಚೆನ್ನಾಗಿದೆ. ಕಂಟಿನ್ಯೂ ಮಾಡೋಣ. ಹಿಂದೂ ಆದರೂ ಆಗಲಿ, ಮುಸ್ಲಿಂ ಆದರೂ ಆಗಲಿ, ಕ್ರೈಸ್ತ ಆದರೂ ಆಗಲಿ, ಮೊದಲು ಮಾನವನಾಗಬೇಕು. ಹಿಂದೂ ಆದರೂ ಆಗಲಿ, ಮುಸ್ಲಿಂ ಆದರೂ ಆಗಲಿ, ಕ್ರೈಸ್ತ ಆದರೂ ಆಗಲಿ, ಮೊದಲು ಮಾನವನಾಗಬೇಕು. ಎಲ್ಲ ಲ್ಯಾಂಗ್ವೇಜ್ ಮಾತಾಡ್ತಾನೆ. ಕನ್ನಡ, ಹಿಂದಿ, ಇಂಗ್ಲೀಷ್, ತಮಿಳ್, ತೆಲುಗು, ಯಾವ ಲ್ಯಾಂಗ್ವೇಜ್ ಬೇಕಾದ್ರೂ ಕಂಫರ್ಟಬಲ್ ಆಗಿ ಮಾತಾಡ್ತಾನೆ. ದಯವಿಟ್ಟು ಇವನ್ನ ನೆಕ್ಸ್ಟ್ ಬಂದಾಗ ಈ ಹಸು ಸಂತೆ ಹತ್ರನೇ ಇರ್ತಾನೆ. ಒಂದು ಇಲ್ಲೇ ಮೇನ್ ಪ್ಲೇಸು. ಇವನ್ನ ಬಂದು ಎಲ್ಲರೂ ಮೀಟ್ ಮಾಡಿ.
का दिन 10-10 1 2 3 कहेंगे वापस आ जाएंगे ಓಕೆ देखिए 1 2 3 फूल 100 रुपीज़ रिटर्न वापस आ जाएंगे ನೋಡುವ ವಾವ್ लास्ट नंबर ಕ್ಲಾಪ್ಸ್. ನಾವಂತೂ ನೋಡಿದ್ದಾಯಿತು, ನಮಗಂತೂ ತುಂಬ ಖುಷಿಯಾಗಿದೆ. ನೆಕ್ಸ್ಟ್ ನೀವು ಬನ್ನಿ, ನೀವು ನೋಡಿ, ನೀವು ನೋಡಿಬಿಟ್ಟು ನಿಮ್ಮ ಎಕ್ಸ್ಪೀರಿಯೆನ್ಸ್ನ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ದಯವಿಟ್ಟು ಬಂದು ಎಲ್ಲರೂ ನೋಡ್ತಕ್ಕಂಥದ್ದು, ಮಕ್ಕಳು ಫ್ಯಾಮಿಲಿ ಸಮೇತ ಬಂದುಬಿಟ್ಟು ತುಂಬ ಚೆನ್ನಾಗಿದೆ. ನಮಗಂತೂ ಗುಡ್ ಎಕ್ಸ್ಪೀರಿಯೆನ್ಸ್ ಆಗಿದೆ. ನಮಗೆ ಮತ್ತೆ ತಿರ್ಗಾ ಬರೋಣ ಅನ್ನೋ ಒಂದು ಆಸೆ ಆಗಿದೆ. ದಯವಿಟ್ಟು ಯಾರಿಗಾದರೂ ಟೈಮ್ ಸಿಕ್ಕರೆ ಈ ರೂಟಲ್ಲಿ ಹೋಗ್ಬೇಕಂದ್ರೆ NH4 ಹೋಗೋರು ದಯವಿಟ್ಟು ಬಂದು ವಿಸಿಟ್ ಮಾಡಿ, ನೋಡಿ, ಖುಷಿ ಪಡಿ. ತುಂಬ ಚೆನ್ನಾಗಿದೆ ಪ್ಲೇಸು. ನೀವೇನಾದರೂ ಈ ಸೈಡ್ ಹುಬ್ಳಿ ಆ ಸೈಡ್ ರೂಟಲ್ಲಿ ಬಂದರೆ, ಸೌದತ್ತಿ ಯಲ್ಲಮ್ಮ ಟೆಂಪಲ್ಗೆ ಏನಾದರೂ ಬಂದರೆ ನೀವು ಈ ಪ್ಲೇಸ್ನ ಒಂದು ಸತಿ ವಿಸಿಟ್ ಮಾಡಿ. ನಿಮಗೆಲ್ಲ ನಿಮಗೂ ವಾವ್ ಅನ್ನೋ ಫೀಲಿಂಗ್ ಬರುತ್ತೆ. ತುಂಬಾ ಚೆನ್ನಾಗಿತ್ತು. ಎಲ್ಲ ಎಕ್ಸ್ಪೀರಿಯನ್ಸ್, ಹಳ್ಳಿ ಕಡೆ ಹೇಗಿರ್ತಾರೆ, ಡಿಫ್ರೆಂಟ್ ಶೈಲಿಗಳ ಮನೆಗಳು ಹೇಗಿರುತ್ತೆ ಅಂತ ತುಂಬ ನೀಟಾಗಿ ಡಿಸ್ಕ್ರೈಬ್ ಮಾಡಿದ್ದಾರೆ. ನಿಮಗೆ ಈ ಪ್ಲೇಸ್ ಲೊಕೇಶನ್ ಮತ್ತು ಎಲ್ಲನೂ ನಾವು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀರಿ. ಪ್ಲೀಸ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ವಿಸಿಟ್ ಮಾಡಿ ಬಂದು. ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀವಿ. ನಿಮ್ಗೇನಾದರೂ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪ್ಲೀಸ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಿಮಗೆ ವಿಡಿಯೋ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀರಿ. ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ. ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಪ್ಲೀಸ್ ಡೂ ವಾಚ್ ಅವರ್ ವ್ಲಾಗ್.